ಎಂಬುವಂತ ಈ ಶ್ರೇಷ್ಠವಾದ ಸಂಪತ್ತನ್ನು ಸೈತಾನನು ಕತ್ಕೊಂಡೋಗಿ ಆತನ ಟೀಮನ್ನು ಹಂಚ್ಕೊತಾರೆ. ಪ್ರೇರೆ ನಾವು ಲೋಕದಲ್ಲಿ ನೋಡುವಾಗ ಪ್ರೇರೆ ನಾವು ಅನೇಕ ಸಿನಿಮಾಗಳಲ್ಲಿ ನೋಡ್ತೇವೆ ಪ್ರೇರೆ, ಒಬ್ಬ ಹೀರೋ ಜೊತೆ ಒಬ್ಬ ವಿಲನ್ಗೆ ಸ್ವಲ್ಪ ಮಾತುಕತೆ ಕಿರಿಕಾಗುತ್ತೆ ಪ್ರೇರೆ. ಮಾತುಕತೆ ಆದಾದ್ಮೇಲೆ ಹೀರೋ ಕೈಲಿ ಆತನ ಒದೆ ತಿಂದು ಹೋಗಿ ಏನ್ ಮಾಡ್ತಾನೆ ಗೊತ್ತಾ ನನ್ನ ಕೈಲಿ ಸೋಸಕಾಲ ಅಂದಾಗ ಅವ್ರಕ್ಕಿಂತ ಕೆಟ್ಟವರಾದವರನ್ನು, ಅವ್ರಕ್ಕಿಂತ ದುಷ್ಟರಾದವರನ್ನು, ಅವ್ರಕ್ಕಿಂತ ನೀಚ ನಡವಳಿಕೆ ಉಳ್ಳವರನ್ನು, ಅವರಂಗಿಂತ ಮರ್ಡರ್ ಮಾಡಿರುವಂತ ಹೆಚ್ಚು ಜನರನ್ನು ಕರ್ಕೊಂಡ್ಬರ್ತಾರೆ. ಯಾಕಂದ್ರೆ ಗೊತ್ತಾ, ಇವ್ನು ಸೋಲ್ಸಕ್ಕಾಗಲ್ಲ. ಈ ಹೀರೋಗೆ, ಈ ದೇವರ ಭಕ್ತನೆಂಬುದ ಈ ಹೀರೋಗೆ ಈ ಸೈತಾನನ ಒಂದು ಸೈನ್ಯ ಸೋಲ್ಸಕ್ ಆಗ್ತಿದ್ದಾಗ ಅದ್ರಕ್ಕಿಂತ ಕೆಟ್ಟವರಾಗಿರೋನು ಬರ್ತಾನಂತೆ ಪ್ರೇರೆ. ಅದ್ರಕ್ಕಿಂತ ಕೆಟ್ಟವರನ್ನ ಕರ್ಕೊಂಡ್ಬಂದು ಏನ್ ಮಾಡ್ತಾನೆ, ಹಂಚಿಕೊಡುವನು ನನ್ನ ನೋಡಿ ಪ್ರೇರೆ 24ನೇ ವಚನ ನೋಡೋಣ. ಹಂಚಿಕೊಡುವನು ಪ್ರೇರೆ, ಹಂಚಿಕೊಡುವನು. ಏನ್ ಪ್ರೇರೆ, ವಾಕ್ಯಕ್ಕೆ ಅಷ್ಟು ಬೆಲೆ ಇದೆಯಾ? ಇವತ್ತು ವಾಕ್ಯನ ಅಸಡ್ಡೆ ಪ್ರೇರೆ. ಬದುಕಿಸುವಂತದ್ದು ಆತ್ಮವೇ, ಆತ್ಮವೇ ಯೇಸು ಕ್ರಿಸ್ತನ ವಾಕ್ಯವು ಎಲ್ಲ ನೀಚತನವನ್ನು ದುಷ್ಟತನವನ್ನು ತೆಗೆದು ಹಾಕಿ ಮನಸ್ಸಿನೊಳಗಡೆ ಬೇರಿರುವಂತ ವಾಕ್ಯಕ್ಕೆ ನಮ್ರತೆಯಿಂದ ಎಡೆ ಕೊಡಿ ಅಂತ ದೇವರು ಬಾಯಿ ಬಡ್ಕೊಳ್ತದಾದ್ರು ಇವತ್ತು ಯಾರಿಗಾದ್ರೂ ವಾಕ್ಯ ಅರ್ಥ ಆಯ್ತಾ ಇದೆ ಪ್ರೇರೆ? ಯಾಕೋಬನು ಬರೆದ ಪತ್ರಿಕೆಯಲ್ಲಿ 1:21 ದೇವರ ವಾಕ್ಯ ಹೇಳುತ್ತೆ ಗೊತ್ತಾ, ಬದುಕಿಸುವಂತದ್ದು ದೇವರ ವಾಕ್ಯಕ್ಕೆ ನಮ್ರತೆ ಕೊಡಿ. ಯೋಹಾನ 6:63 ಅದೇ ಹೇಳುತ್ತೆ ಪ್ರೇರೆ. ಬದುಕಿಸುವಂತದ್ದು ಆತ್ಮ. ಈ ಆತ್ಮಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದೀವ. ಈ ಹೊಟ್ಟೆಗೆ, ಈ ಗೇಣದ ಹೊಟ್ಟೆಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಪ್ರೇರೆ. ಪ್ರಪಂಚವನ್ನು ನೋಡಿ ಪ್ರೇರೆ, ಒಬ್ಬೊಬ್ಬರನ್ನು ಒಂದೊಂದು ದಾರಿನ ಮರಳಿಸಿದ್ದಾನೆ ಘಟಸರ್ಪನು. ಒಬ್ಬೊಬ್ಬರಿಗೆ ಒಂದೊಂದು ದಾರಿ. ನೀನ್ ಈ ದಾರಿಲಿ ಹೋಗ್ತೀಯ, ಹೋಗಿ ಸ್ವರ್ಗ ಹೋಗ್ತೀಯ, ನೀನ್ ಈ ದಾರಿ ಹೋಗು, ನೀನ್ ಈ ಮತ ಹಿಡ್ಕೊ, ನೀನ್ ಈ ಜಾತಿ ಹಿಡ್ಕೊ, ನೀನ್ ಹುಡುಗಿ ಹಿಡ್ಕೊ, ಹೋಯ್ತಾ ಇರು, ಸ್ವರ್ಗ ಸಿಗುತ್ತೆ. ಹೌದಾ? ಯೇಸು ಕ್ರಿಸ್ತ ಏನ್ ಹೇಳಿದ್ರು ಗೊತ್ತಾ, ನಾನು ಮಾರ್ಗವು ಅಂತ ಹೇಳಿಲ್ಲ, ನಾನೇ ಮಾರ್ಗವು, ನನ್ನ ಹೊರತು ತಂದೆಯ ಬಳಿಗೆ ಯಾವನು. ಎಲ್ಲೋ ಹೋಗ್ತಾ ಇದ್ದಾರೆ ಪ್ರಪಂಚ ಪ್ರಿಯರೇ. ಯಾರು ಪ್ರಿಯರೇ ಇವ್ರಿಗೆ ದಾರಿ ತೋರಿಸೋರು? ಯಾರು ಪ್ರಿಯರೇ ದಾರಿ ತೋರಿಸೋರು? ಯಾರು ಹೋಗುವವರು ನನ್ನ ಸೇವೆಗೆ ಎಂದು ದೇವರು ಪ್ರಿಯರೇ ಯೆಶಾಯ ಗ್ರಂಥದಲ್ಲಿ ಎಲ್ಲ ದೇವದೂತರು ಪರಿಶುದ್ಧನು ಆತನು ಅಂತ ಬಾಯಿ ಹೊಡ್ಕೊಳ್ಳುವಾಗ ಪ್ರಿಯರೇ ತಂದೆ ಯೋಚನೆ ಮಾಡ್ತಾ ಇದ್ದಾರೆ, ಅಯ್ಯೋ ನನ್ನನ್ನೇನೋ ನೀವು ಘನಪಡಿಸ್ತಾ ಇದ್ದೀರಾ, ಆದ್ರೆ ನನ್ನ ಸೇವೆಗೋಸ್ಕರ ಯಾರು ಹೋಯ್ತಾ ಇದ್ದಾರೆ ಅಂತ ನಾನ್ ಚಿಂತೆ ಮಾಡ್ತಾ ಇದ್ದೀನಿ ಅಂತ ದೇವರು ಯೋಚನೆ ಮಾಡ್ತಾ ಇದ್ದಾರೆ ಪ್ರೇರೆ. ಯೆಶಾಯನ ಹೇಳ್ತಾನೆ ಗೊತ್ತಾ, ನಾನು ಹೋಗ್ತೀನಿ ದೇವ್ರೆ, ನನ್ನ ಕಳ್ಸು, ನಾನು ಹೋಗ್ತೀನಿ ನಾನು ಕಳ್ಸಿದ್ದಾರೆ. ಏನ್ ಪ್ರಿಯರೇ, ಇವತ್ತು ಯಾರು ಪ್ರಿಯರೇ ದೇವ್ರ ಸೇವೆಗೋಸ್ಕರ ಹೋಗೋರು? ಯಾರು ಪ್ರಿಯರೇ? ಒಬ್ಬೊಬ್ರಿಗೂ ಒಂದೊಂದು ಕೆಲಸ, ಎಲ್ಲಾದ್ರಲ್ಲೂ ಬಿಸಿ ಆಗ್ಬಿಟ್ಟಿದ್ದಾರೆ ಪ್ರಿಯರೇ, ಏನ್ ಹೇಳ್ತಾರೆ ಪ್ರಿಯರೇ? 24ನೇ ವಚನ, ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ಬಿಟ್ಟು ಹೋಗುತ್ತೆ. ಈತನು ಬಲಿಷ್ಠರಾದಾಗ ಏನ್ ಮಾಡ್ತಾನೆ ಗೊತ್ತಾ, ಸೈತಾನನು, ಇವನ್ ಕೈಯಲ್ಲಿ ನಾನು ಸೋಲ್ಸಕ್ಕಾಗಲ್ಲ, ಇವನ ನನ್ ಗೆಲ್ಲಕ್ಕಾಗಲ್ಲ ಅಂತ ಏನ್ ಮಾಡ್ತಾನೆ? 24ನೇ ವಚನ, ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ. ವಿಶ್ರಾಂತಿ ಬೇಕಾ ಸೈತಾನನಿಗೆ? ಹೌದು ಪ್ರಿಯರೇ, ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ಮನೆಗೆ ಹಿಂತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ನಾನು ಆ ಮನೆಯಲ್ಲೇ, ಅಂದ್ರೆ ಆ ಮನುಷ್ಯನಲ್ಲೇ ಇದ್ದಾಗ ನನಗೆ ಒಳ್ಳೊಳ್ಳೆ ಆಲೋಚನೆಗಳು ಕೊಡ್ತಾ ಇದ್ದ. ಒಳ್ಳೊಳ್ಳೆ ಹೊಲಸು ಆಲೋಚನೆಗಳು, ಒಳ್ಳೊಳ್ಳೆ ಕೆಟ್ಟ ಆಲೋಚನೆಗಳು, ಒಳ್ಳೊಳ್ಳೆ ದುಷ್ಟ ಆಲೋಚನೆಗಳು ನನ್ನ ಹೃದಯದಲ್ಲಿ ಬಂದಾಗ ನಾನು ಸಂತೋಷ ಪಡ್ತಾ ಇದ್ದೆ. ಇದೇ ನಾನು ಹೊರಗಡೆ ಬಂದಿದ್ದೀನಲ್ಲ, ಇಲ್ಲಿ ಯಾರು ಸಿಗ್ತಾ ಇಲ್ಲವಲ್ಲ ನನಗೆ, ಅಲ್ಲೇ ಹೋಗೋಣ, ಅವನ ಹತ್ರನೇ ಹೋಗೋಣ, ಒಳ್ಳೊಳ್ಳೆ ಊಟವನ್ನು ಕೊಡ್ತಾನೆ ನನಗೆ. ಯೇಸು ಸ್ವಾಮಿಗೆ ಸುವಾರ್ತೆ ಸಾರ್ಬೇಕಾರೆ ಯಾರಿಗೆ ಸಮಾಧಿಯ ಸ್ತ್ರೀಗೆ ಸ್ವಾಮಿ ಊಟ ಮಾಡುವಂದಾಗ ಏನ್ ಹೇಳ್ತಾರೆ ಗೊತ್ತಾ, ನನ್ನ ಆಹಾರ ಆತ್ಮಗಳನ್ನು ಸಂಪಾದನೆ ಮಾಡೋದು. ನಿಮಗೆ ತಿಳಿಯದಂತ ಆಹಾರ ನನಗಿದೆ. ಸೈತಾನನಿಗೆ ಏನ್ ಗೊತ್ತಾ ಆಹಾರ? ನಮ್ಮ ಹೃದಯದಲ್ಲಿ ಕೆಟ್ಟ ಆಲೋಚನೆಗಳು, ದುಷ್ಟ ಆಲೋಚನೆಗಳು, ನೀಚ ಬೇರೆ ನಾವು ನೋಡಿದೀವಿ ಬೇರೆ ಯಾವ್ದ್ರಲ್ಲಿ? ಮಾರ್ಕನು ಬರ್ತ ಸುವಾರ್ತೆ 7:21 ಸೂಳೆಗಾರಿಕೆ, ಕಳ್ಳತನ, ನೀಚತನ, ಇವೆಲ್ಲ ಏನಂದ್ರೆ ಸೈತಾನನಿಗೆ ಆಹಾರ, ಊಟ ಪ್ರಿಯರೇ. ಅದ್ರಿಗೆ ಡೈಲಿ ಎಷ್ಟು ಊಟ ಮಾಡ್ತಾ ಇರ್ಬೋದು, ಎಂತೆಂತ ರುಚಿಕರವಾದಂತ ಆಹಾರವನ್ನು ತಿಂದಿರ್ಬೋದು. ಒಂದು ಹೆಣ್ಕಡೆ ನೋಡುವಾಗ, ಒಂದು ಗಂಡ ಕಡೆ ನೋಡುವಾಗ, ಆತನನ್ನು ಮೋಡಿಸುವಾಗ ಈತನಿಗೆ ಏನ್ ಸಿಗ್ತಾ ಇದೆ ಗೊತ್ತಾ? ಫುಲ್ಲು ಪಾರ್ಟಿ ಮಾಡ್ತಾ ಇದ್ದಾರೆ ಬೇರೆ. ಆ ಸೈತಾನನ ಟೀಮ್ ಏನ್ ಮಾಡ್ತಾ ಇದೆ, ಆ ಘಟ ಸರ್ಪನ ಟೀಮು ಮನುಷ್ಯರ ಎಂಬುವಂತ ಈ ದೇವಾಲಯದಲ್ಲಿ ಸೇರ್ಕೊಂಡು ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಪ್ರತಿದಿನ. ಈ ಮಾತು ಯಾರಿಗಾದ್ರೂ ಅರ್ಥ ಆಯ್ತಾ ಇದೆಯಾ? ಯಾರಿಗಾದ್ರೂ ಅರ್ಥ ಆಯ್ತಾ ಇದೆ ಈ ಮಾತು ಅಂತ ನೋಡುವಾಗ? ಯಾರಿಗೂ ಅರ್ಥ ಆಯ್ತಲ್ಲ ಪ್ರಿಯರೇ, ಯಾರಿಗೂ ಅರ್ಥ ಆಯ್ತಲ್ಲ ಪ್ರಿಯರೇ. ಆತನ ತಂತ್ರೋಪಾಯಗಳನ್ನು ತಂತ್ರೋಪಾಯ ಪ್ರಿಯರೇ, ಪ್ಲಾನಿಂಗ್, ಆತನ ಪ್ರೀಪೇಯ್ಡ್ ಪ್ಲಾನಿಂಗ್ ನಾವು ತಿಳ್ಕೊಂಡಾಗ ಏನಾಗ್ತೀವಿ ಗೊತ್ತಾ? ನಮ್ಮ ಹೃದಯ ಎಂಬಂತ ಬಾಗಿಲನ್ನು ಭದ್ರವಾಗಿ ಮುಚ್ಚಿಟ್ಕೋತೀವಿ ಪ್ರಿಯರೇ. ಒಂದು ಕುರಿ ನೋಡಿ, ಒಂದು ಕುರಿ ನೋಡಿ, ಅದ್ರ ಮೇಲೆ ಏನಾದ್ರು ಕಸ ಕಡ್ಡಿ ಎಲ್ಲಾದ್ರೂ ಇದ್ರೆ, ಎಲ್ಲಾದ್ರೂ ಮೇಯ್ಕೊಂಡ್ಬರ್ಬೇಕಾದ್ರೆ ಆ ಕಸ ಒದ್ರೋಗೋ ಗಂಟನು ಅದು ಒದರ್ತಾ ಇರ್ತದೆ. ಒಂಚೂರು ಕಸ ಇರೋಕ್ ಬಿಡಲ್ಲ ಪ್ರಿಯರೇ, ಒಂಚೂರು ಕಸ ಇರೋದಕ್ಕೆ ಬಿಡೋದಿಲ್ಲ. ಕುರಿ ಆ ರೀತಿ ಇದೀವ? ಎಲ್ಲೆಲ್ಲೋ ಓಡಾಡ್ತೀವಿ, ಏನೇನೋ ನೋಡ್ತೀವಿ, ಏನೇನೋ ಮಾಡ್ತೀವಿ. ಆ ಕಸಗಳನ್ನು ಅಂಟ್ಕೊಬಂದು ನಾವು ಶುದ್ಧವಾಗಿ ಇರೋದಕ್ಕೆ ಪ್ರಯಾಸ ಪಡ್ತಿದ್ದೋ ಅದು ಅಂಟಿಸ್ಕೊಬಂದು ಪಾಪದ ಮೇಲೆ ಪಾಪ ಮಾಡಿ ದೇವರಿಂದ ದೂರ ಆಗ್ತಾ ಇದೀವಿ. ಆಲೋಚನೆ ಮಾಡೋಣ ಪ್ರೇರೆ, ಆಲೋಚನೆ ಮಾಡೋಣ. ಏನ್ ಹೇಳುತ್ತೆ ಪ್ರೇರೆ?
ಬೇರೆ ಸೈತಾನನು ಕದ್ದುಕೊಳ್ಳುವುದಕ್ಕೂ ಸುಲಿದುಕೊಳ್ಳುವುದಕ್ಕೂ ಬರ್ತಾನಂತೆ ಪ್ರೇರೆ. ಕದ್ದುಕೊಳ್ಳೋದಕ್ಕೆ ಏನ್ ಕದ್ಕೊಳ್ಳೋಕೆ ಬರ್ತಾನೆ? ಕೆಲವ್ರು ಹೇಳುವಂತ ಮಾತು ನಾನು ಕೇಳಿದೀನಿ ಪ್ರೇರೆ. ಕೆಲವ್ರು ಹೇಳ್ತಾರೆ, ನೀವು ಆಸ್ತಿ ಅಂತಸ್ತು ಮನೆಗಳು ಮಾಡಿಟ್ಟಿದ್ದೀರಲ್ಲ, ಸೈತಾನನು ಅದನ್ನ ಕತ್ಕೊಳಕ್ ಬರ್ತಾ ಇದ್ದಾನೆ. ಯೇಸು ಸ್ವಾಮಿನ ನೀವು ನಂಬ್ಕೊಳ್ಳಿ, ನಿಮ್ಗೆ ಆ ಮನೆ ಆಸ್ತಿ ಎಲ್ಲ ಭದ್ರವಾಗಿರುತ್ತೆ. ಏನ್ ಪ್ರೇರೆ? ಯೇಸು ಸ್ವಾಮಿ ಮಾತು ಯಾರಿಗರ್ಥ ಇದೆ ಪ್ರೇರೆ? ಇವತ್ತು ಯೇಸು ಸ್ವಾಮಿ ಹೇಳಿರುವಂತ ಮಾತು ಆತ್ಮಿಕವಾದದ್ದು. ಈ ಪ್ರಾಕೃತ ಮನುಷ್ಯನ ಏನ್ ಮಾಡ್ತಾನೆ ಗೊತ್ತಾ? ದೇವರಾತ್ಮನ ಮಾತುಗಳನ್ನು ಮುರಿದು ಭೌತಿಕವಾಗಿ ತೋರಿಸ್ತಾನೆ ಪ್ರೇರೆ. ಚಿನ್ನ ಬೆಳ್ಳಿ ವೈಡೂರ್ಯಕ್ಕಿಂತ ಅಮೂಲ್ಯವಾಗಿರುವಂತ ಈ ಮಾತುಗಳನ್ನು ಕತ್ಕೊಂಡು ಹೋಗಿ ಆತ್ಮರನ್ನು, ಅನೇಕ ಆತ್ಮಗಳನ್ನು ನರಕಾಗ್ನಿಗೆ ಸೇರಿಸ್ಬೇಕಂತ ಆತನು ಪ್ಲಾನ್ ಮಾಡ್ಕೊಂಡಿರುವಾಗ, ನಾವು ನಮ್ಮ ಆಸ್ತಿ ನಮ್ಮ ಅಂತಸ್ತನ್ನು ಕಾಪಾಡ್ಕೊಂಡಿರ್ಬೇಕು. ಯೇಸು ಸ್ವಾಮಿ ಇದನ್ನ ಕಾಪಾಡೋಕ್ ಬಂದಿದ್ದಾನೆ ಅಂತ ಹೇಳ್ತೀವಿ ಪ್ರೇರೆ. ಆತರ ಅನ್ಬಾರ್ದು ಪ್ರೇರೆ. ಯೇಸು ಸ್ವಾಮಿ ನಮ್ಮ ಆತ್ಮಕ್ಕೆ ಬೇಕಾಗಿರುವಂತ ವಾಕ್ಯವನ್ನು ಕಾಪಾಡೋದಕ್ಕೆ, ನಮ್ಮ ಹೃದಯ ಮೇಲೆ ಬರ್ದಿರುವಂತ ವಾಕ್ಯವನ್ನು ಕಾಪಾಡೋದಕ್ಕೆ, ಶಂಕರ ಒಂದು ನಿಮಿಷ, ಯೇಸು ಸ್ವಾಮಿ ಬಂದಿದ್ದು ನಮ್ಮ ಆತ್ಮ, ಆ ಆತ್ಮಕ್ಕೆ ಬೇಕಾಗಿರುವಂತ ಆಯುಧಗಳು ದೇವರ ವಾಕ್ಯ, ಅದನ್ನು ಕತ್ಕೊಳ್ಳೋದಕ್ಕೆ ಹೋಗಿ ಘಟ ಸರ್ಪನು ಬರ್ತಾ ಇರುವಾಗ ಪ್ರೇರೆ ನಾವೇನ್ ಅನ್ಕೋತೀವಿ? ನಮ್ಮ ಆಸ್ತಿನೂ ಕತ್ಕೋಬೋದಕ್ಕೆ ಹೋಗೋದಕ್ಕೆ ಸೈತಾನನು ಬರ್ತಾವನೆ. ಇಲ್ಲ ಪ್ರೇರೆ, ನಮ್ಮ ಆಸ್ತಿ ಪ್ರೇರೆ, ಒಬ್ಬ ಮನುಷ್ಯನಿಗೆ ಎಷ್ಟೇ ಆಸ್ತಿ ಇದ್ರು ಅವನಿಗೆ ಅದು ಜೀವಾಧಾರವಾಗೋದಿಲ್ಲ ಅಂತ ದೇವ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ಆತನು ಕತ್ಕೋಗ್ ಬಂದಿರೋದೇನು ಗೊತ್ತಾ? ದೇವರ ವಾಕ್ಯ ಎಂಬುವಂತ ಅಮೂಲ್ಯ ವಸ್ತುಗಳು ಪ್ರೇರೆ. ಅಮೂಲ್ಯವಾದದ? ಹೌದು ಪ್ರೇರೆ, ಅಮೂಲ್ಯವಾದದ್ದು ಪ್ರೇರೆ ಅದು. ಎಫೆಸ 2:19 ನೋಡೋಣ ಪ್ರೇರೆ. ಎಫೆಸ 2:19. ಯಾರಾದ್ರೂ ಸಿಕ್ಕಿರ ವಾಕ್ಯವನ್ನು ಓದಿ. ಎಫೆಸ 2:19. ಓಕೆ, ನಾವು ಒಂದೇ ಸಂಸ್ಥಾನವಾಗ, ಅಂದ್ರೆ ಒಂದೇ ಮನೆಯವರಾಗಿರುವಾಗ ಈ ಮನೆ ಅಂದ್ರೆ ದೇವರ ಮಕ್ಕಳಾದಂತ ನಾವು ಪ್ರೇರೆ. ಯೇಸು ಕ್ರಿಸ್ತನ್ ಏನಾಗಿದ್ದಾನೆ? ಶಿರಸ್ಸಾಗಿದ್ದಾನೆ ಪ್ರೇರೆ. ನಾವು ಅವಯವಗಳು, ನಾವು ಅಂಗಾಂಗಾಗಿ ಸೇರ್ಪಡುವಾಗ ಈ ಒಂದು ಸೈತಾನ ಎಂಬುವಂತ ಟೀಮು ಮನುಷ್ಯರ ಹೃದಯದಲ್ಲಿ ಸೇರಿಕೊಂಡು ಏನ್ ಮಾಡ್ತಾನೆ ಗೊತ್ತಾ? ದೇವರ ಮಕ್ಕಳನ್ನು ಚದುರಿಸುವುದಕ್ಕಾಗಿ ದೇವರು ಕೊಟ್ಟಿರುವಂತ ಆ ಭದ್ರವಾಗಿ ಇಟ್ಕೊಳ್ಳಿ ಅಂತ ಕೊಟ್ಟಿರುವಂತ ಆ ವಾಕ್ಯಗಳನ್ನು ಕದ್ಕೊಂಡೋಗಿ ಏನ್ ಮಾಡ್ತಾ ಇದ್ದಾನೆ? ಆತನು ಸೈತಾನನ್ನು ಸಂತೋಷ ಪಡ್ತಾ ಇದ್ದಾನೆ ಪ್ರೇರೆ. ಸಂತೋಷ ಪಡ್ತಾ ಇದ್ದಾನೆ ಯಾವಾಗ್ಲೂ ಪ್ರೇರೆ. ಲೂಕನು ಬರೆದ ಸುವಾರ್ತೆ ಅದೇ 11:25 ನೋಡಿಕೊಳ್ಳೋಣ. ಮನೆ ಗುಡಿಸಿ ಅಲಂಕರಿಸಿದಾಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ಕರಕೊಂಡು ಬರುವುದು. ಏನ್ ಪ್ರೇರೆ? ಅಲಂಕರಿಸಿಕೊಂಡಿರುವಾಗ, ಅಲಂಕಾರ ಪ್ರೇರೆ, ಅಲಂಕಾರ. ಮನೆಯನ್ನು ಅಲಂಕಾರ, ಈ ಹೃದಯ ಎಂಬುವಂತ ಮನೆಯನ್ನು, ಈ ದೇಹವೆಂಬುವಂತ ಮನೆಯನ್ನು ವಾಕ್ಯದ ಮೂಲಕ ಅಲಂಕಾರ ಎಂಬುವಂತ ನೋಡುವಾಗ ಪ್ರೇರೆ, ಪೇತ್ರನು ಬರೆದ 1ನೇ ಪತ್ರಿಕೆ 3:5 ನೋಡೋಣ ಪ್ರೇರೆ. ಪೇತ್ರ 1:3-5 ಪ್ರೇರೆ. ಪೇತ್ರ 1:3 ಮುಗಿಸ್ಕೊಳ್ಳೋಣ, 10 ನಿಮಿಷ. 1 ಪೇತ್ರ 3:5. ಓಕೆ, ಪೂರ್ವ ಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟು ಭಕ್ತಿಯರಾಗಿ ಸ್ತ್ರೀಯರು ಸಹ ಹೀಗೆ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರಿ ಪಡೆದೆ ಒಳ್ಳೆಯದನ್ನೇ ಮಾಡುವವರಾಗಿದ್ದರು. ನೋಡಿ ಪ್ರೇರೆ, ಸತ್ಕ್ರಿಯೆ ಮೂಲಕ ಅಲಂಕಾರ ಎಂಬುವಂತ ನೋಡುವಾಗ ನಾವು ಪ್ರೇರೆ, ದೇವರ ವಾಕ್ಯ ಎಂಬುವಂತ ಆ ಒಂದು ಆತ್ಮರಕ್ಷಣೆಯ ವಾಕ್ಯಗಳಿಂದ ನಾವು ಅಲಂಕಾರವನ್ನು ಬೇಕಂತ ಪ್ರೇರೆ. ಇನ್ನೊಂದು ವಾಕ್ಯದಲ್ಲಿ ನಾವು ನೋಡುವಾಗ ಪ್ರೇರೆ, ಒಳ್ಳೊಳ್ಳೆ ಗುಣಗಳಿರುತ್ತೆ ಪ್ರೇರೆ. ಆ ಒಳ್ಳೆ ಗುಣಗಳು ದೇವರ ವಾಕ್ಯದ ಮೂಲಕ ನಾವು ಧರಿಸಿಕೊಂಡಿದ್ದಾಗ ಸೈತಾನ್ ಏನ್ ಮಾಡ್ತಾನೆ ಗೊತ್ತಾ? ಅವನ ಕೈ ಆಗಿಲ್ಲ ಅಂದ್ರೆ ಇನ್ನ 7 ಜನ ಕರ್ಕೊಬರ್ತಾನಂತೆ ಪ್ರೇರೆ. 7 ಜನಕ್ಕೆ ಕರ್ಕೊಬರ್ತಾನಂತೆ ಪ್ರೇರೆ. 7 ಜನಕ್ಕೆ, ಒಬ್ಬನ ಕೈಯಲ್ಲಿ ಆಗಲ್ವಾ ಸೋಲಕ್ಕೆ ಭಕ್ತನ್ಗೆ ಪ್ರೇರೆ. ಪ್ರತಿದಿನ ನಾವು ದೇವರ ವಾಕ್ಯವನ್ನು ಓದ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ನಾವು ಹೊರಗಡೆ ಹೋದಾಗ ನಮ್ಗೆ ದೇವರ ವಾಕ್ಯವನ್ನು ಕುರಿತು, ದೇವರ ಒಂದು ಕಾರ್ಯವನ್ನು ಕುರಿತು, ದೇವರ ಚಿತ್ತವನ್ನು ಕುರಿತು ನಮ್ಗೆ ಆಲೋಚನೆ ಬರೋದಕ್ಕೆ ಸೈತಾನ್ ಬಿಡಲ್ಲ ಪ್ರೇರೆ. ಯಾಕೆಂದ್ರೆ ಮೊದಲಿಗಿಂತ ಹೆಚ್ಚಿನವರಾಗಿರ್ತಾರೆ ಅವರು. 7 ಜನ ಹೋಲಿಸಿ ಹೇಳಿದ್ದಾರೆ ಪ್ರೇರೆ, ಹೋಲಿಸಿ ವರ್ಣಿಸಿ ಹೇಳಿರುವಂತ ಮತ್ತೆ 7 ಜನ ಆಗಿರ್ಬೋದು, 100 ಜನ ಆಗಿರ್ಬೋದು ಪ್ರೇರೆ.
ದೇವರ ಆ ವಾಕ್ಯವನ್ನು ನೆನೆಸದ ಹಾಗೆ ಅವನು ಹೋರಾಡ್ತಾನೆ. ನಮ್ಮ ಹೃದಯದಲ್ಲಿ ಹೋರಾಟ ಪ್ರೇರೆ. ಅಂತಿಂತ ಹೋರಾಟ ಅಲ್ಲ ಸೈತಾನ್ ಜೊತೆ ನಮ್ಗಿರೋದು. ಒಂದು ಸೆಕೆಂಡ್ ನಮ್ಗೆ ಫ್ರೀ ಇಲ್ಲ ಪ್ರೇರೆ, ಒಂದು ಸೆಕೆಂಡ್ ನಮ್ಗೆ ಫ್ರೀ ಇಲ್ಲ. ನಾವೇನಾದ್ರೂ ನಾನು ಇವತ್ತು ಪ್ರಾರ್ಥನೆ ಮಾಡಿದ್ದೀನಿ, ಗಂಟೆ ಪ್ರಾರ್ಥನೆ ಮಾಡಿದ್ದೀನಿ, ಗಂಟೆ ವಾಕ್ಯ ಓದಿದ್ದೀನಿ, ಇನ್ನು ನನಗೆ ಸೈತಾನದಿಂದ ನನಗೆ ಬಿಡುಗಡೆ ಸಿಕ್ತು ಅಂತ ಅಂದ್ಕೊಂಡ್ರೆ ಇಲ್ಲ ಪ್ರೇರೆ. ಪ್ರತಿ ಕ್ಷಣ ದೇವರ ಮಕ್ಕಳಾದಂತಹ ಕ್ರೈಸ್ತರ ಮಧ್ಯದಲ್ಲಿ ಸೈತಾನನು ಪ್ರತಿ ಕ್ಷಣ ಗರ್ಜಿಸುವ ಸಿಂಹೋದಪ್ಪದ ಪ್ರೇರೆ. ನಿದ್ರೆ ಮಾಡ್ತಾ ಇಲ್ವಾ? ಇಲ್ಲ ಪ್ರೇರೆ, ನಿದ್ರೆ ಮಾಡ್ತಲ್ಲ. ದೇವ್ರು ನಿದ್ರೆ ಮಾಡ್ತಾ ಇಲ್ಲ, ಆತನೇನಾದ್ರೂ ನಿದ್ರೆ ಮಾಡ್ತಾ, ಅವನು ನಿದ್ದೆ ಮಾಡಲ್ಲ ಪ್ರೇರೆ. ಕನಸಲ್ಲಾದ್ರೂ ಬಂದು ನಿಮ್ಮನ್ನು ಎಲ್ಲೆಲ್ಲೋ ಕರ್ಕೊ ಹೋಗ್ತಾನೆ, ಹೌದಾ? ಕನಸು ಬಹಳ ಜನ ಕನಸು ಬೀಳುತ್ತೆ ಪ್ರೇರೆ. ಎಲ್ಲೆಲ್ಲೋ ಕರ್ಕೋಗಿ ಮಲಗಿಸಿರ್ತಾನೆ, ಎಲ್ಲೆಲ್ಲೋ ಕರ್ಕೋಗಿ ಓಡಾಡ್ಸಿ ಟ್ರಿಪ್ ಕರ್ಕೋಗ್ತಾನೆ ಪ್ರೇರೆ ಆತನು. ಕೆಲಸ ಕೆಟ್ಟ ಕೆಲಸಗಳನ್ನು ಮಾಡಿಸೋದಕ್ಕೆ ನಮ್ಮ ಹೃದಯದಲ್ಲಿ ಸೇರ್ಕೊಂಡು ಏನ್ ಮಾಡ್ತಾನೆ ಗೊತ್ತಾ? ಎಲ್ಲೆಲ್ಲೋ ಕರ್ಕೋಗಿ ಓಡಾಡ್ಸ್ಕೊಂಡು ಬರ್ತಾನೆ ಪ್ರೇರೆ. ಅಂದ್ರೆ ಹೃದಯನು ಬಹು ಜಾಗೃತಿಯಿಂದ ಪ್ರೇರೆ. ಯೆರೆಮೀಯನ ಗ್ರಂಥ ನೋಡಿಕೊಳ್ಳೋಣ ಪ್ರೇರೆ. 11:9 ದೇವರ ವಾಕ್ಯ ಹೇಳುತ್ತೆ, ಯೆರೆಮೀಯ 17:9 ಪ್ರೇರೆ, ಹೃದಯವು ಎಲ್ಲದಕ್ಕಿಂತ ವಂಚಕ, ಬಹಳ ಕ್ರಿಮಿನಲ್ ಅಂತ ಈ ಹೃದಯ ಪ್ರೇರೆ. ಇದು ಬಹಳ ಕ್ರಿಮಿನಲ್. ಹೃದಯವು ಎಲ್ಲದಕ್ಕಿಂತ ವಂಚಕ, ಇದು ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಗುಣವಾಗದ ರೋಗನ ಯಾವುದು ಪ್ರೇರೆ? ಈ ಲೋಕದಲ್ಲಿ ಗುಣವಾಗದ ರೋಗ ಯಾವ್ದಾದ್ರು ಐತೆ ಅಂದ್ರೆ ಒಂದಲ್ಲ ಒಂದು ದಿವಸ ಮೆಡಿಸಿನ್ ಸಿಗುತ್ತೆ, ಅಥವಾ ಸಿಕ್ಕಿದೆ, ಇಲ್ಲ ಮುಂದೆ ಸಿಗ್ಬೋದು. ಪ್ರತಿಯೊಂದು ವಸ್ತುಗಳಲ್ಲಿ, ಎಲೆಗಳಲ್ಲೂ, ಔಷಧಿಯಲ್ಲೂ ದೇವ್ರು ಮೆಡಿಸಿನ್ ಮಡಗಿದ್ದಾರೆ ಪ್ರೇರೆ. ಹುಡುಕ್ಬೇಕು ಅಷ್ಟೇ, ಡಾಕ್ಟರ್ಗಳು ಹುಡುಕ್ಬೇಕು. ಗುಣವಾಗದ ಒಂದು ರೋಗ ಐತೆ ಅಂದ್ರೆ ನೋಡುವಾಗ ಪ್ರೇರೆ ಪಾಪ ಪ್ರೇರೆ. ಈ ಪಾಪ ಐತಲ್ಲ, ಗುಣವಾಗದವಾಗುವಂತ ಒಂದು ವೈರಸ್. ಇದನ್ನು ಯಾರು ತಿಳಿದಾರೋ ಅದೇ ಹೇಳ್ತಿದ್ದೀರೋ, ಇದನ್ನ ಯಾರು ತಿಳಿದಾರೋ? ಪ್ರಪಂಚಕ್ಕಂತೂ ಗೊತ್ತಾಯ್ತಲ್ಲ ಪ್ರೇರೆ. ಯೇಸು ಸ್ವಾಮಿ ಒಂದು ಮತಕ್ಕೆ ಸಂಬಂಧಪಟ್ಟಿದ್ದಾನೆ, ಒಂದು ಕುಲಕ್ಕೆ ಸಂಬಂಧಪಟ್ಟಿದ್ದಾನೆ, ಒಂದು ದೇಶಕ್ಕೆ ಸಂಬಂಧಪಟ್ಟಿದ್ದಾನೆ ಎಂದು ಕರ್ತನೆ ಒಬ್ಬೊಬ್ರು ಪ್ರಿಯರೇ ಒಂದೊಂದು ದಾರಿಯನ್ನು ಹಿಡ್ಕೊಬಿಟ್ಟಿದ್ದಾರೆ ಪ್ರಿಯ. ಒಂದೊಂದು ದಾರಿ ಹಿಡ್ಕೊಬಿಟ್ಟಿದ್ದಾರೆ. ನಾನು ಈ ಮತ, ನಾನು ಈ ಕುಲ, ನಾನು ಈ ಜಾತಿ, ನಾನು ಈ ಭಾಷೆ. ಒಬ್ಬನಿಗೆ ಹೆಣ್ಣಿಂದ ಕಳಿಸ್ಬಿಟ್ಟು